ದಿಂಡಿ ಪಾದಯಾತ್ರೆಯ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಿ ಬಂದಿವೆ. ಈಗ ಕೊನೆಯದಾಗಿ ನಮ್ಮ ಅರ್ಜುನಾಳ ಪಾದಯಾತ್ರೆ ಕಾರ್ಯಕ್ರಮವನ್ನು ಸಾಗರಗೊಳಿಸಲು ಅವರು ಆಜ್ಞಾಪಿಸಿದ್ದಾರೆ. ನಮ್ಮ ಯಥಾಮತಿಗೆ ಅವರ ಕೊಟ್ಟ ಸಮಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಪ್ರಸ್ತುತಪಡಿಸಲು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಶಾಂತಿ ಕುಟೀರದ ಸಂದೇಶ ಎಂಥದ್ದು ಅಂದ್ರೆ ಜಾತಿ ವಿಜಾತಿ ಎನ್ನದೆ, ಬಡವ ಪಂಡಿತನೆನ್ನದೆ, ಮೇಲು ಕೀಳು ಎನ್ನದೆ, ಪಾಮರ ಪಂಡಿತನೆನ್ನದೆ ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ ಈ ನಮ್ಮ ಶಾಂತಿ ಕುಟೀರ. ಅಂತಹ ಶಾಂತಿ ಕುಟೀರದಲ್ಲಿ ನಾವೆಲ್ಲರೂ ಈ 6 ಪಾದಯಾತ್ರೆಗಳು ಇವತ್ತಿನ ದಿವಸ ರಾಮನವಮಿಯ ಒಂದು ಕಾರ್ಯಕ್ರಮದಲ್ಲಿ ಈ ಸಂಗಮವಾಗಿದ್ದಾವೆ. ಅಂಥ ಈ 6 ಪಾದಯಾತ್ರೆಗಳ ಕಾರ್ಯಕ್ರಮಗಳು, ಆ ಪಾದಯಾತ್ರೆಗೆ ಅಷ್ಟು ಮಂದಿ ಹೆಚ್ಚ, ಈ ಪಾದಯಾತ್ರೆಗೆ ಇಷ್ಟು ಜನ ಹೆಚ್ಚ, ಅವ್ರ ಕಾರ್ಯಕ್ರಮ ಹಾಗಾತು, ಇವ್ರ ಕಾರ್ಯಕ್ರಮ ಹೀಗಾತು ಅನ್ನುವಂಥ ಪ್ರಶಸ್ತಿಯನ್ನು ಕೊಡದೆ ಸದ್ಗುರುನಾಥರು ನಿರ್ದೇಶಿಸತಕ್ಕಂಥ, ಸದ್ಗುರುನಾಥರು ಆಶೀರ್ವದಿಸಿದಂಥ ತತ್ವವನ್ನ ನನ್ನಲ್ಲಿ ನಾನು ಎಷ್ಟರ ಮಟ್ಟಿಗೆ ಅದನ್ನ ಅಳವಡಿಸಿಕೊಂಡಿದ್ದೇನೆ ಎನ್ನುವಂಥದ್ದು ಬಹಳ ಮುಖ್ಯವಾದಂತಹ ತತ್ವ. ಅಂಥದ್ದನ್ನ ಸಮರ್ಥ ಸದ್ಗುರುಗಳು ಆಶೀರ್ವದಿಸಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ಸದ್ಗುರುದೇವಕಿ, ಸದ್ಗುರುದೇವಕಿ, ಸದ್ಗುರುದೇವಕಿ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಹೇಳಬೇಕು. ಸಮರ್ಥ ಸದ್ಗುರು ಮಹಾರಾಜರಲ್ಲಿ ಅನಂತ ಕೋಟಿ ದೀರ್ಘದಂಡವಾದ ನಮಸ್ಕಾರ ಸಲ್ಲಿಸಿ, ಅದರಂತೆ ನಮ್ಮ ಗುರುಮನೆತನದ ಹಿರಿಯರಿಗೂ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ, ನಮ್ಮ ಈ ಒಂದು ರಾಮನವಮಿ ಸಪ್ತಾಹಕ್ಕೆ ಆಗಮಿಸಿದಂತ ಎಲ್ಲ ಗುರುಬಂಧು ಭಗಿನಿಯರಿಗೂ ಅನಂತ ನಮಸ್ಕಾರ ಸಲ್ಲಿಸಿ, 6 ದಿಂಡಿಯ ಎಲ್ಲ ಪಾದಯಾತ್ರಿಕರನ್ನು ಅನಂತ ನಮಸ್ಕಾರ ಸಲ್ಲಿಸಿ, ಈ ನಮ್ಮ ಒಂದು ಪಾದಯಾತ್ರೆ ಸಮರ್ಥ ಸದ್ಗುರು ಮಹಾರಾಜರ ಆದೇಶದ ಪ್ರಕಾರ ನೀತಿ, ಭಕ್ತಿ, ಆದರ್ಶ ಗ್ರಾಮ ಮತ್ತು ಸ್ವದೇಶಿ ಈ ತತ್ವಗಳನ್ನು ಹೊತ್ತುಕೊಂಡು 15 ದಿವಸ ಪಾದಯಾತ್ರೆ 45 ಹಳ್ಳಿಗಳನ್ನು ಕ್ರಮಿಸಿ ಗುರುಗಳ ಒಂದು ಆದೇಶದ ಪ್ರಕಾರ 32ನೇ ವರ್ಷದ ಈ ಪಾದಯಾತ್ರೆ ಈ ಪಾದಯಾತ್ರೆಯಲ್ಲಿ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲರನ್ನೂ ಸಂಪರ್ಕ ಮಾಡಿ ನಮ್ಮ ಮಾನವ ಜನ್ಮದ ಒಂದು ಕಲ್ಯಾಣವನ್ನೇ ನಾವು ಅವರ ಜೊತೆ ಚರ್ಚೆ ಮಾಡಿದೆವು. ಅದರ ಜೊತೆಗೆ ಗ್ರಾಮ ಸುಧಾರಣೆ ಮತ್ತು ಸ್ವದೇಶಿ ವಸ್ತುಗಳ ಒಂದು ಬಹಿಷ್ಕಾರ ಕುರಿತು ಚರ್ಚೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮೊದಲು ಸಮರ್ಥ ಸದ್ಗುರು ಮಹಾರಾಜರು ಶಾಂತ ಬ್ರಹ್ಮ ಸ್ವರೂಪ, ಸಹಜಾನಂದ, ಯಾವಾಗಲೂ ಅಂತ ಒಂದು ಆನಂದ ಇರತಕ್ಕಂತಹ ಸಮರ್ಥ ಸದ್ಗುರು ಮಹಾರಾಜರ ಒಂದು ಕುರಿತು ನಮ್ಮ ಮಕ್ಕಳು ಒಂದು ನೃತ್ಯದ ಮೂಲಕ ಅವರು ಒಂದು ಗೀತೆಯನ್ನು ಹಾಡಿ ತೋರಿಸ್ತಾರೆ. ಆ ಗೀತೆಯ ನಂತರ ಮುಂದೆ ನಮ್ಮ ಕಾರ್ಯಕ್ರಮ ಪ್ರಾರಂಭಿಸುತ್ತೇವೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕಿ ಜೈ.
ಗುರುನಾಥರಿಗೆ ಒಂದು ನಮನವನ್ನು ಸಲ್ಲಿಸಿದಂತ ಮುದ್ದು ಮಕ್ಕಳಿಗೆ ಅನಂತ ವಂದನೆಗಳು.